ಪಕ್ಷ ವಿರೋಧಿ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಈ ಒಂದು ಶಿಸ್ತು ಕ್ರಮವನ್ನು ಕೈಗೊಂಡಿದ್ದಾರೆ. ಮುನಿರತ್ನ ಇವತ್ತು ಎಸ್.ಟಿ. ಸೋಮಶೇಖರ್ ಅವರು, ಶಿವರಾಮ್ ಹೆಬ್ಬಾರ್ ಅವರು ಏನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತೇಳಿ ಅವರಿಬ್ಬರಿಗೆ ಗೊತ್ತಿದೆ. ಅದೇ ರೀತಿ ನಮ್ಮ ಕೇಂದ್ರದ ನಾಯಕತ್ವ ಕೂಡ ಗೊತ್ತಿದೆ. ಇದ್ರ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಇಷ್ಟೊಂದು ನೋವು ಅಥವಾ ಬೇಸರ ಪಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದು ನಮ್ಮ ಪಕ್ಷ, ನಮ್ಮ ತೀರ್ಮಾನ. ಯಾರು ಭಾರತೀಯ ಜನತಾ ಪಾರ್ಟಿ ಬಂದ್ಮೇಲೆ ಅವ್ರಿಗೂ ಕೂಡ ಒಳ್ಳೆ ಅವಕಾಶಗಳು ಸಿಕ್ಕಿತ್ತು ಸರ್ಕಾರ ಬಂದ ನಂತರದಲ್ಲಿ. ಆದರೆ ಸರ್ಕಾರ ಎಲ್ಲ ವಿರೋಧ ಪಕ್ಷದಲ್ಲಿ ಕೂರಬೇಕು ಅಂದಾಗ ಸ್ವಲ್ಪ ಅವರಿಗೆ ಸಮಸ್ಯೆ ಆಯಿತು ಕಾಣುತ್ತೆ. ಹಾಗಾಗಿ ಏನು ಪಕ್ಷ ವಿರೋಧಿ ಪಕ್ಷದ ವಿರುದ್ಧ ಏನು ಪದೇ ಪದೇ ಪಕ್ಷ ವಿರೋಧಿ ಚಟುವಟಿಕೆಗಳನ್ನೇನು ಮಾಡ್ತಾ ಇದ್ರು, ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ಯಾವ ರೀತಿ ನಡ್ಕೊಳ್ತಾ ಇದ್ರು, ಎಲ್ಲದರ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ವರಿಷ್ಠರು ಈ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ನಾನು ಇದನ್ನು ಸ್ವಾಗತ ಮಾಡ್ತೇನೆ. ಸದ್ಯಕ್ಕೆ ಅವರಿಗೆ ನೋಟಿಸ್ ಕೊಟ್ಟಿದ್ರು, ಅದಕ್ಕೆ ನೋಟಿಸ್ಗೆ ಏನು ಉತ್ತರ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನನ್ನ ಹತ್ರ ಮಾಹಿತಿ ಇಲ್ಲ. ಇವತ್ತು ಶಿವರಾಮ್ ಹೆಬ್ಬಾರ್ ಬಗ್ಗೆ, ಎಸ್.ಟಿ. ಸೋಮಶೇಖರ್ ಬಗ್ಗೆ ನಮ್ಮ ರಾಜ್ಯದ ಕೋರ್ ಕಮಿಟಿಲೂ ಕೂಡ ಚರ್ಚೆ ಆಗಿತ್ತು. ಅದರ ಪ್ರಕಾರ ತೀರ್ಮಾನವನ್ನು ಘೋಷಣೆ ಮಾಡಿದ್ದಾರೆ. ಥ್ಯಾಂಕ್ ಯು. ಬಿ.ವೈ. ವಿಜಯೇಂದ್ರ ಅವರ ಪ್ರತಿಕ್ರಿಯೆ, ಬಿಜೆಪಿ ರಾಜ್ಯಾಧ್ಯಕ್ಷರ ಪ್ರತಿಕ್ರಿಯೆ ಇದು. ಕೇಂದ್ರದ ಶಿಸ್ತು ಸಮಿತಿ 6 ವರ್ಷಗಳ ಕಾಲ ಇಬ್ಬರನ್ನ ಕೂಡ ಉಚ್ಚಾಟನೆ ಮಾಡಿದೆ. ಪಕ್ಷದ ಹುದ್ದೆಗಳೇನಾದರೂ ಇದ್ದರೆ ಆ ಹುದ್ದೆಯೂ ಕೂಡ ಇರೋದಿಲ್ಲ ಮತ್ತು 6 ವರ್ಷಗಳ ಕಾಲ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆಯನ್ನು ಮಾಡಲಾಗಿದೆ. ಇದು ಎಕ್ಸ್ಪೆಕ್ಟೇಷನ್ ಇತ್ತು. ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದವರು ಇವರಿಬ್ಬರನ್ನು ಯಾಕೆ ಬಿಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಬಿಜೆಪಿಯಲ್ಲೇ ಕೇಳಲಾಗ್ತಾ ಇತ್ತು. ಯಾಕಂತಂದರೆ ಇವರು ಬಿಜೆಪಿಯಲ್ಲಿ ಇದ್ದರೂ ಬಿಜೆಪಿಯಲ್ಲಿ ಇಲ್ಲದಂತಿದ್ರು. ಲೋಕಸಭಾ ಎಲೆಕ್ಷನ್ನಲ್ಲೂ ಕೂಡ ಬಿಜೆಪಿ ಪರವಾಗಿ ನಿಲ್ಲಿಲ್ಲ. ರಾಜ್ಯಸಭಾ ಎಲೆಕ್ಷನ್ ಆದಾಗ ಉಲ್ಟಾ ವೋಟ್ ಹಾಕಿದರು. ಬಿಜೆಪಿಯ ವಿರುದ್ಧನೇ ಹೇಳಿಕೆಗಳನ್ನು ಕೊಡ್ತಾ ಬಂದರು. ಎಸ್.ಟಿ. ಸೋಮಶೇಖರ್ ಅವರಂತೂ ಲೋಕಸಭಾ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನ ಪ್ರಚಾರ ಕಾರ್ಯದಲ್ಲಿ ಬಹಿರಂಗವಾಗಿ ಗುರುತಿಸಿಕೊಂಡಿದ್ರು. ಅದು ಬೆಂಗಳೂರು ಉತ್ತರದಲ್ಲಿರಬಹುದು. ಬೆಂಗಳೂರು ಉತ್ತರದ ಕ್ಯಾಂಡಿಡೇಟ್ ಜೊತೆಗೂ ಕೂಡ ಎಸ್.ಟಿ. ಸೋಮಶೇಖರ್ ಗುರುತಿಸಿಕೊಂಡಿದ್ರು. ಶೋಭಾ ಕರಂದ್ಲಾಜೆ ಪರವಾಗಿ ನಿಲ್ಲಿಲ್ಲ. ಸೊ ಇದೆಲ್ಲವನ್ನ ಕೂಡ ಕನ್ಸಿಡರ್ ಮಾಡಿದಂಥ ಬಿಜೆಪಿಯ ರಾಷ್ಟ್ರೀಯ ನಾಯಕತ್ವ, ಬಿಜೆಪಿಯ ರಾಷ್ಟ್ರೀಯ ಶಿಸ್ತು ಸಮಿತಿ ಇಬ್ಬರೂ ಶಾಸಕರನ್ನ ಕೂಡ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನು ಮಾಡಿದೆ. ಉಚ್ಚಾಟನೆ ವಿಚಾರಕ್ಕೆ ಸಂಬಂಧಿಸಿದಂತೆ ಶಿವರಾಮ್ ಹೆಬ್ಬಾರ್ ಮಾತನಾಡಿದರು. ಅವರು ಹೇಳಿದ್ದು, ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಇದಾಗತ್ತೆ ಅಂತ ಗೊತ್ತಿತ್ತು ನಮಗೆ, ಇಷ್ಟು ತಡ ಯಾಕೆ ಮಾಡಿದ್ರೋ ಗೊತ್ತಿಲ್ಲ ನನಗೆ ಅಂತ ಶಿವರಾಮ್ ಹೆಬ್ಬಾರ್ ಮಾತನಾಡಿದರು. ಶಿವರಾಮ್ ಹೆಬ್ಬಾರ್ ಮೈತ್ರಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅನ್ನು ಬಿಟ್ಟು ಬಿಜೆಪಿಗೆ ಬಂದರು. ಬಿಜೆಪಿಗೆ ಬಂದು ನಂತರ ಬೈ ಎಲೆಕ್ಷನ್ ಫೇಸ್ ಮಾಡಿದರು. ಬೈ ಎಲೆಕ್ಷನ್ನಲ್ಲಿ ಗೆದ್ದು ಬಳಿಕ ಕಾರ್ಮಿಕ ಸಚಿವರಾಗಿ ಕೆಲಸ ಮಾಡಿದರು ಬಿಜೆಪಿಯ ಅವಧಿಯಲ್ಲಿ, ಯಡಿಯೂರಪ್ಪ ಕಾಲದಲ್ಲಿ ಮತ್ತು ಬೊಮ್ಮಾಯಿ ಕಾಲದಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.